ಗುಡ್ ಮಾರ್ನಿಂಗ್, ಶುಭೋದಯ, ವೆಲ್ಕಮ್ ಬ್ಯಾಕ್ ಟು ಎವ್ರಿ ಒನ್. ಸೊ ಇವತ್ತು ಕೂಡ ಒಳ್ಳೆ ಸನ್ನಿ ಮಾರ್ನಿಂಗ್. ಇವತ್ತು ಕೂಡ ಒಂದು ಒಳ್ಳೆ ಥಾಟ್ಫುಲ್ ಕನ್ವರ್ಸೇಷನ್ಸ್ ಮಾಡೋಣ. ಯಾವ ಟಾಪಿಕ್ ಬಗ್ಗೆ ಗೊತ್ತಾ? E20 ಬಗ್ಗೆ ಮಾತಾಡೋಣ ಇವತ್ತು. ಓಕೆ, E20 ಅಂದರೆ ಮೋಸ್ಟ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. 80% ಪೆಟ್ರೋಲ್ ಪ್ಲಸ್ 20% ಎಥನಾಲ್ ಬ್ಲೆಂಡ್ ಆಗಿರುವಂಥದ್ದು. ಬಟ್ ನಮ್ಮ ಟಾಪಿಕ್, ನಮ್ಮ ಕನ್ವರ್ಸೇಷನ್ಸ್ E20 ಅಂದರೆ ಏನು ಅಂತ ಅಲ್ಲ. ಓಕೆ, ಇವಾಗ ರೀಸೆಂಟಾಗಿ ನಮ್ಮ ಚೀಫ್ ಎಕನಾಮಿಕ್ ಅಡ್ವೈಸರ್, ಹಿಸ್ ನೇಮ್ ಈಸ್ ಅನಂತ್ ನಾಗೇಶ್ವರನ್ ಅಂತ ಹೇಳ್ಬಿಟ್ಟು, ಅವ್ರೇನು ಹೇಳಿದ್ದಾರೆ ಅಂದರೆ, ನಮ್ಮ ಇಂಡಿಯಾದಲ್ಲಿ ಅರೌಂಡ್ 75 to 80 million ಓಲ್ಡ್ 2-wheeler ವೆಹಿಕಲ್ಸ್ ಇದೆಯಂತೆ. ಅದು ಬರೀ E10 ಕಂಪ್ಯಾಟಬಲ್ ಎಂಜಿನ್ಸ್ಗಳು. ಓಕೆ, ಅಂದರೆ ಈ E20 ಅಂತ ಏನು ಹೊಸದಾಗಿ ಬಿಟ್ಟಿದಾರಲ್ಲ, ಈಗ ಅದೊಂದೇ ಆಪ್ಷನ್ಸ್ ಇರೋದು ಅಲ್ವಾ. ಸೊ E20 ಕಂಪ್ಯಾಟಬಲ್ ಇಲ್ಲ ವೆಹಿಕಲ್ಸ್ಗಳು, 75 to 80 million ಓಲ್ಡ್ 2-wheeler ವೆಹಿಕಲ್ಸ್ಗಳು. ಓಕೆ, ಸೊ ಅವರಿಗೋಸ್ಕರ ನಾವು ಯಾಕೆ E10 ಕೂಡ ಒಂದು ಆಪ್ಷನ್ ಆಗಿ, E10 ಪೆಟ್ರೋಲ್ ಕೂಡ ಒಂದು ಆಪ್ಷನ್ ಆಗಿ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಚೀಫ್ ಎಕನಾಮಿಕ್ ಅಡ್ವೈಸರ್, ಅವಾಗಲೇ ಹೇಳಿದ್ನಲ್ಲ, ಅನಂತ್ ನಾಗೇಶ್ವರನ್ ಅಂತ ಹೇಳ್ಬಿಟ್ಟು, ಅವರು ಪ್ರಪೋಸ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್, ಇದು ಪಾಸಿಬಿಲಿಟಿ ಇದೆಯಾ? ಇದು E10 ಅಂದರೆ E10 ಮತ್ತು E20 ಎರಡೂ ಕೂಡ ಇಂಡಿಯಾ ಅನ್ನೋ ಒಂದು ದೊಡ್ಡ ಕಂಟ್ರೀಲಿ ಎರಡು ಪೆಟ್ರೋಲ್ ಸಿಸ್ಟಮನ್ನು ಮ್ಯಾನೇಜ್ ಮಾಡೋಕ್ಕಾಗತ್ತಾ? ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು. ಅದ್ರ ಬಗ್ಗೆ ಥಾಟ್ಫುಲ್ ಡಿಸ್ಕಷನ್ಸ್ ನಡೆಸ್ಬೇಕು. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್, E20 ಅನ್ನೋದನ್ನು ಗೌರ್ಮೆಂಟ್ ಯಾಕೆ ಅಷ್ಟು ಪುಷ್ ಮಾಡಿದ್ದು ಅಂದರೆ, ಇಂಡಿಯಾ ಹೊರ ದೇಶಗಳ ಮೇಲೆ, ಫಾರ್ ಎಕ್ಸಾಂಪಲ್ ಮಿಡಲ್ ಈಸ್ಟು, ಈ ಥರ ದೇಶಗಳ ಮೇಲೆ ಸ್ವಲ್ಪ ಜಾಸ್ತಿನೇ ಡಿಪೆಂಡ್ ಆಗಿದೆ ಫಾರ್ ಕ್ರೂಡ್ ಆಯಿಲ್. ಕರೆಕ್ಟ್. ಸೊ ಆ ಡಿಪೆಂಡೆನ್ಸಿನ ಕಡಿಮೆ ಮಾಡಲಿಕ್ಕೆ, ಪ್ಲಸ್ ಈ ಪೊಲ್ಯೂಷನನ್ನು ಕಡಿಮೆ ಮಾಡಲಿಕ್ಕೆ, ಆಮೇಲೆ ಈ 100% ಪೆಟ್ರೋಲ್ ತೊಗೊಳಕ್ಕೆ ಹೋದ್ರೆ ನಮಗೆ 165 to 170 rupees ಆಗಿಬಿಡುತ್ತೆ ಪೆಟ್ರೋಲ್ ಪರ್ ಲೀಟರ್, ರೈಟ್? ಆ ಕಾಸ್ಟನ್ನು ಕಡಿಮೆ ಮಾಡಲಿಕ್ಕೆ, ಆಮೇಲೆ ಡೊಮೆಸ್ಟಿಕಲಿ ಇಂಡಿಯಾದಲ್ಲಿ ಎಥನಾಲ್ ಪ್ರೊಡಕ್ಷನ್ ಜಾಸ್ತಿ ಮಾಡಲಿಕ್ಕೆ, ಸೊ ಈ ಥರ ಫಾರ್ ಸೋ ಮೆನಿ ರೀಸನ್ಸ್ ಗೌರ್ಮೆಂಟು E20ನ ಪುಷ್ ಮಾಡಿದ್ರು. ಕರೆಕ್ಟ್. ಬಟ್ E20 ಪುಷ್ ಮಾಡಬೇಕಾದ್ರೆ ಅವರೇನು ಸುಮ್ಮನೆ ಪುಷ್ ಮಾಡಲಿಲ್ಲ. ತುಂಬಾ ಈ ಟೆಸ್ಟ್ಗಳನ್ನ, ಆ್ಯಕ್ಚುಲಿ ತುಂಬ ಎಕ್ಸ್ಟೆನ್ಸಿವ್ ಟೆಸ್ಟ್ಗಳನ್ನ ಮಾಡಿಬಿಟ್ಟು ಆಮೇಲೆ ಮಾರ್ಕೆಟಿಗೆ ಬಿಟ್ಟಿದ್ದಾರೆ. ಸೊ ಇವಾಗ ನಾವು ಏನು ಹೇಳ್ತೀವಿ, ಸುಮ್ಮನೆ ಕಂಪ್ಯಾಟಬಲ್ ಇಲ್ಲ, ಎಂಜಿನ್ ಹಾಳಾಗ್ತಿದೆ ಅಂತ ಹೇಳ್ಬಿಟ್ಟು, ಬಟ್ ಅದಕ್ಕೆ ಯಾವುದಕ್ಕೂ ಆ್ಯಕ್ಚುಲಿ ಸಪೋರ್ಟಿವ್ ಡಾಕ್ಯುಮೆಂಟ್ಸು ಆ ಥರ ಏನೂ ಇಲ್ಲ. ಓಕೆ, ಸೊ ಫಾಲ್ಸ್ ಕ್ಲೇಮ್ ಮಾಡಬಾರ್ದು ನಾವು ಸುಮ್ಮನೆ ವಿತೌಟ್ ಎನಿ ಸಪೋರ್ಟಿಂಗ್ ಈ ಥರ ಡಾಕ್ಯುಮೆಂಟ್ಸ್ ಇಟ್ಕೊಳ್ತಾ ನಾವೇನು ಮಾತಾಡಬಾರ್ದು, ರೈಟ್? ಸೊ ಕಮಿಂಗ್ ಬ್ಯಾಕ್, ಇವಾಗ E20ನ ಇಷ್ಟು ವರ್ಷ ಇವರು ಕಂಪ್ಲೀಟಾಗಿ ಸ್ಟಡಿ ಮಾಡಿ, ಅನಲೈಸ್ ಮಾಡಿ, ಟೆಸ್ಟ್ ಮಾಡಿ ಇವಾಗ E20ನ ಬಿಟ್ಟಿದ್ದಾರೆ. ಆಲ್ ಆಫ್ ಸಡನ್ ಮತ್ತೆ ಇವಾಗ E10ಗೆ ಹೋಗೋಕ್ಕಾಗತ್ತಾ? ಇಶ್ಯೂಸ್ಗಳು ಏನೇನು ಬರುತ್ತಾ E10ಗೆ ಹೋದರೆ? ಈಸಿ ಆಗುತ್ತಾ ನಮಗೆ ಇಂಡಿಯಾಗೆ? ಸೊ ಅಕಸ್ಮಾತ್ E10 ಬಿಡೋಕ್ಕಾಗಿಲ್ಲ ಅಂದರೆ, ಈ 75-80 million ಏನು ಓಲ್ಡ್ 2-wheeler ವೆಹಿಕಲ್ಸ್ ಇದೆಯೋ E10 ಕಂಪ್ಯಾಟಬಲು, E20 ಕಂಪ್ಯಾಟಬಲ್ ಇಲ್ದಿರೋ ವೆಹಿಕಲ್ಸ್ಗಳು, ಸೊ ಅವರು ಎಷ್ಟು ಇಶ್ಯೂಸನ್ನ ಫೇಸ್ ಮಾಡ್ತಾರೆ, ಇದೆಲ್ಲದ್ರ ಬಗ್ಗೆನೂ ಡೀಪ್ ಡಿಸ್ಕಷನ್ಸ್ ಮಾಡೋಣ. ಬಟ್ ಬಿಫೋರ್ ದ್ಯಾಟ್, ನಿಮಗೆ ಆಲ್ಮೋಸ್ಟ್ ಇವಾಗ ಎಲ್ಲರಿಗೂ ಗೊತ್ತಿರುತ್ತೆ ನನ್ನ ರೊಟೀನ್, ಬೆಳಿಗ್ಗೆ ರೊಟೀನು. ಸೊ ಕ್ವಿಕ್ಕಾಗಿ ಎಕ್ಸಸೈಸ್ ಮುಗಿಸ್ಕೊತೀನಿ, ಆಮೇಲೆ ಡಯಟ್ ಮೀಲ್ಸ್ಗಳನ್ನ ಮುಗಿಸ್ಕೊತೀನಿ, ಮತ್ತೆ ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವೇಟಿಂಗ್.
unbearable hours later. ವೆಲ್ಕಮ್ ಬ್ಯಾಕ್. ಸೊ ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡೆ, ಅಗೈನ್ ರೊಟೀನ್ ಮೀಲ್ಸ್, ಡಯಟ್ ಮೀಲ್ಸ್ ಎಲ್ಲ ಮುಗಿಸ್ಕೊಂಡೆ. ಡಯಟ್ ಮೀಲ್ ಏನು ತಿಂದೆ ಅನ್ನೋದನ್ನ ನಾನೊಂದು ಶಾರ್ಟಾಗಿ ವಿಡಿಯೋ ಹಾಕಿರ್ತೀನಿ. ಸೇಮ್ ಓಲ್ಡ್ ಡಯಟ್ ಮೀಲ್ ಪ್ಲ್ಯಾನ್ ನಂದು. ಎನಫ್ ತರಕಾರಿಗಳು, ಪ್ರೋಟೀನಿಗೆ ಈ ಬೇಯಿಸಿದ ಚೆನ್ನ ಮತ್ತು 150-200 ಗ್ರಾಮ್ಸ್ ಆಫ್ ರೈಸ್ ಫಾರ್ ಕಾರ್ಬ್ಸ್ ಅಷ್ಟೇ. ಓಕೆ, ನೀವು ಕೂಡ ಒಳ್ಳೆ ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡಿ, ಈಟ್ ವೆಲ್, ಡಯಟ್ ಮೀಲ್ ಇರಲಿ, ಡ್ರಿಂಕ್ ವೆಲ್, ಗುಡ್ ಅಮೌಂಟ್ ಆಫ್ ವಾಟರ್ ಇಂಟೇಕ್. ಓಕೆ, ಆಮೇಲೆ ಒಳ್ಳೆ ಎಕ್ಸಸೈಸ್ ಮಾಡಿ, ಒಳ್ಳೆ ಕೆಲಸ ಮಾಡಿ ಅಷ್ಟೇ. ರೈಟ್. ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ದ ಟಾಪಿಕ್. ಸೊ ನಾವು E10 E20 ಬಗ್ಗೆ, E20 ಪೆಟ್ರೋಲ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ. ಸೊ ಇದೊಂದು ಟ್ರಿಕ್ಕಿ ಸಿಚುವೇಶನ್ ಗುರು. ಏನಕ್ಕೆ ಅಂದರೆ E10 E20 ಎರಡು ಪೆಟ್ರೋಲ್ ಸಿಸ್ಟಮನ್ನು ಇಡೀ ಇಂಡಿಯಾದಲ್ಲಿ ಅಕ್ರಾಸ್ ಕಂಟ್ರಿ ಒಂದೇ ಸಲ ಮೇಂಟೈನ್ ಮಾಡೋದು ಕಷ್ಟ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಆಯಿಲ್ ಕಂಪನೀಸ್ಗಳು E10 E20 ಅಂತ ಸೆಪ್ರೇಟ್ ಪೆಟ್ರೋಲ್ಗಳನ್ನ ಸ್ಟೋರ್ ಮಾಡಬೇಕು, ಆಮೇಲೆ ಟ್ರಾನ್ಸ್ಪೋರ್ಟ್ ಮಾಡಬೇಕು ಸೆಪ್ರೇಟ್ E10 E20. ಈ ಟ್ರಾನ್ಸ್ಪೋರ್ಟ್ ಮಾಡೋದಿದೆಯಲ್ಲ, ಅಷ್ಟು ಈಸಿ ಅಲ್ಲ ಇದು. ಓಕೆ, ತುಂಬ ಕಷ್ಟದ ಕೆಲಸ. ಮತ್ತು ಈ ಪೆಟ್ರೋಲ್ ಬಂಕು ಕೂಡ ಸೆಪ್ರೇಟ್ E10 E20 ಅಂತ ಸೆಪ್ರೇಟ್ ಇನ್ಫ್ರಾಸ್ಟ್ರಕ್ಚರ್ ಇಟ್ಕೋಬೇಕು. ಅದು ಕೂಡ ಇಟ್ಸ್ ನಾಟ್ ಈಸಿ, ರೈಟ್. ಆಮೇಲೆ ಇವಾಗ ಗೌರ್ಮೆಂಟ್ ಕೂಡ ನೋಡಿ, ತುಂಬ ವರ್ಷಾನ್ಗಟ್ಲೆ ಅವರು ಟೆಸ್ಟ್ ಮಾಡಿ, ಎಫರ್ಟ್ಸ್ ಹಾಕಿ, ಟೈಮ್ ಸ್ಪೆಂಡ್ ಮಾಡಿ E20ನ ತೊಗೊಂಬಂದರು, ರೈಟ್. 2014 1.5% ಎಥನಾಲ್ ಬ್ಲೆಂಡ್ ಇತ್ತು. 2025 ಅದು 20% ಆಯಿತು, ರೈಟ್. ಇವಾಗ ಆಲ್ ಆಫ್ ಎ ಸಡನ್ ಮತ್ತೆ ನಾವು E10ಗೆ ಬ್ಯಾಕ್ ಹೋಗಬೇಕು ಅಂದರೆ ಅದೊಂಥರ ಹಿಂದೆ ಸರ್ದಂಗೆ, ರೈಟ್. ಸೊ ಇಟ್ಸ್ ನಾಟ್ ಈಸಿ, ಇಟ್ಸ್ ಟ್ರಿಕ್ಕಿ ಸಿಚುವೇಶನ್. ಆ ಕಡೆ ಗೌರ್ಮೆಂಟ್ ಅವರಿಗೂ ಕಷ್ಟ, ಈ ಕಡೆ ಜನಗಳಿಗೂ ಕಷ್ಟ. ಆವಾಗಲೇ ಹೇಳ್ದಂಗೆ ಅರೌಂಡ್ 80 ಮಿಲಿಯನ್ ಓಲ್ಡ್ ಟೂ ವೀಲರ್ ಗಾಡಿಗಳಿದೆ, ವಿಚ್ ಈಸ್ E10 ಕಂಪ್ಯಾಟಿಬಲ್ ಅಲ್ವಾ. ಸೊ ಇದಕ್ಕೆ ಆನ್ಸರ್ನ ಫೈಂಡ್ ಔಟ್ ಮಾಡೋದು, ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಸೊ ವಿ ಶುಡ್ ಫೈಂಡ್ ಎ ಮಿಡಲ್ ಗ್ರೌಂಡ್ ಅಂದರೆ ಪ್ರಾಬಬ್ಲಿ E10 ವಾಪಸ್ ತೊಗೊಂಬಂದು ಸ್ಲೋಲಿ ಮಾನಿಟರ್ ಮಾಡಬೇಕು. ಈ 75-80 ಮಿಲಿಯನ್ ವೆಹಿಕಲ್ಸ್ ಏನಿದೆ, ಓಲ್ಡ್ ವೆಹಿಕಲ್ಸು, E10 ವೆಹಿಕಲ್ಸು, ಅದು ಸ್ಲೋಲಿ ಗ್ರ್ಯಾಜುವಲಿ ಫೇಡ್ ಔಟ್ ಆಗ್ತಾ ಹೋಗುತ್ತೆ, ಅದ್ರ ನಂಬರ್ಸ್ಗಳು ಕಡಿಮೆ ಬರ್ತಾ ಇರುತ್ತೆ. ಸೊ ಅದನ್ನ ನೋಡಿಕೊಂಡು ಅಟ್ ಸರ್ಟೇನ್ ಪಾಯಿಂಟ್ ಇನ್ ಟೈಮ್, ಯಾವಾಗ ಅದು ಸಸ್ಟೈನಬಲ್ ಅಂದರೆ ಸರ್ಟೇನ್ ನಂಬರ್ಸ್ ಅಂದರೆ ಸಿಗ್ನಿಫಿಕೆಂಟ್ ನಂಬರ್ಸ್ಗಳು ಕಡಿಮೆ ಆಗುತ್ತಲ್ಲ ಹಳೆ ವೆಹಿಕಲ್ಸಿಂದು, ಆವಾಗ ಮೋಸ್ಟ್ಲಿ E10 ಕಂಪ್ಲೀಟ್ಲಿ ಡಿಚ್ ಮಾಡಿ E20 ತೊಗೊಂಬರ್ಬೋದು. ಅಂದರೆ E20ಗೆ ಕಂಪ್ಲೀಟಾಗಿ ಶಿಫ್ಟ್ ಆಗ್ಬೋದು. ಬಟ್ ಅಗೈನ್ ಗೌರ್ಮೆಂಟಿಗೆ ಈ ಲಾಜಿಸ್ಟಿಕ್ಸು, ಇನ್ಫ್ರಾಸ್ಟ್ರಕ್ಚರ್ಸು ಎಲ್ಲದು ಪ್ರಾಬ್ಲಮ್ ಆಗುತ್ತೆ. ಸೊ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. E10 ಆಪ್ಷನ್ ಕೊಡಬೇಕಾ ಅಥವಾ E20ನೇ ಅಂದರೆ E20 ಒಂದೇ ಆಪ್ಷನ್ ಇರಬೇಕಾ ಅಥವಾ E10 ಕೂಡ ಇರಬೇಕಾ ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ ಫೀಡ್ಬ್ಯಾಕನ್ನು. ಸೊ ಯಾ, ದಟ್ಸ್ ಇಟ್. ನಾಳೆ ಇನ್ನೊಂದು ಹೊಸ ವಿಡಿಯೋ, ಇನ್ನೊಂದು ಹೊಸ ಟಾಪಿಕ್, ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಒಳ್ಳೆ ಥಾಟ್ಫುಲ್ ಕನ್ವರ್ಸೇಷನ್ಸ್ ನಡೆಸೋಣ. ಸೊ ಅಂಟಿಲ್ ಟುಮಾರೋ,